ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ನಾವು ನಮ್ಮ ಮನೆಯವರೆಲ್ಲ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ಶೃಂಗೇರಿಗೆ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ಅಕ್ಷರಾಭ್ಯಾಸಕ್ಕೆ. ಶೃಂಗೇರಿಗೆಲ್ಲ ನಾರ್ಮಲಾಗಿ ಎಲ್ಲ ಅಕ್ಷರಾಭ್ಯಾಸಕ್ಕೆ ತಾನೇ ಹೋಗೋದು. ನಾವು ಕೂಡ ಅಕ್ಷರಾಭ್ಯಾಸಕ್ಕೆ ಹೋಗ್ತಾಯಿದ್ದೀವಿ. ಫೈನಲಿ ಎಷ್ಟೊಂದು ದಿನ ಹೋಗ್ಬೇಕು ಅಂದ್ಕೊಂಡು ನಾವು ಇಟ್ಟಿದ್ದಂಥ ಡೇಟ್ಗಳನ್ನೆಲ್ಲ ಮುಂದಕ್ಕೆ ಹಾಕ್ಕೊಂಡು ಫೈನಲಿ ಇವತ್ತು ಹೋಗುವಂಥ ದಿನ ಬಂದೇ ಬಿಡ್ತು. ಸೊ ನಾರ್ಮಲಾಗಿ ನಾವು KSRTC ಬಸ್ಸಿಗೆ ಹೋಗಿದ್ದು, ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗಿರಲಿಲ್ಲ. ದಯವಿಟ್ಟು ಯಾರಾದರೂ ಶೃಂಗೇರಿಗೆ ಬೆಂಗಳೂರಿಂದ ಹೋಗುವಂಥವ್ರು ಯಾರಾದ್ರು ಇತ್ತು ಅಂತಂದರೆ ರಿಸರ್ವೇಷನ್ ಮಾಡಿಸ್ಕೊಂಡು ಹೋಗಿ. ತುಂಬಾ ಹಿಂಸೆ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ. ಸೊ ಫೈನಲಿ ನಮಗೂ ಕೂಡ ಸೀಟೇನೋ ಸಿಕ್ತು KSRTC ಬಸ್ಸಲ್ಲಿ. ಹಾಗೆ ಆರಾಮಾಗಿ ಮಲ್ಕೊಂಡು ಬಂದ್ವಿ. ಅದಾದಮೇಲೆ ನಾವು ಮುಂಚೆನೇ ರೂಮನ್ನು ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ನಾವು ಇವಾಗ ಚೆಕ್ಇನ್ ಆಗೋಕ್ಕೆ ಬಂದಿದ್ದೀವಿ ರೂಮ್ಗೆ. ನಾವು ನೈಟು ಬಸ್ ಹತ್ತಿದಾಗ 9:30 ಆಗಿತ್ತು. ಬೆಳಗ್ಗೆ ಇಲ್ಲಿಗೆ ಬಂದಾಗ 6:30 ಆಗಿತ್ತು. ಸೊ ಹಾಗೆ ರೂಮ್ ನೋಡ್ಬೋದು, ರೂಮ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ರೂಮೆಲ್ಲ ಪರವಾಗಿಲ್ಲ, 500ಗೆ ಚೆನ್ನಾಗಿರೋ ರೂಮೇ ಕೊಟ್ಟಿದ್ದಾರೆ ನಮಗೆ. ಅದಾದಮೇಲೆ ನಾವೆಲ್ಲ ಫ್ರೆಶಪ್ ಆಗಿ ರೆಡಿಯಾಗಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಬಂದಿದ್ದೀವಿ. ಸೊ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಏಕೆಂದರೆ ಅಲ್ಲಿ ತುಂಬ ಜನ ಇರ್ತಾರಲ್ವ. ನಾವು ವೀಡಿಯೋ ಮಾಡುವಾಗ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ. ಅದೊಂದು ಮುಜುಗರ ಆಗಿ ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನನಗೆ ಕಷ್ಟಪಟ್ಟು ಮಾಡಿದ್ದೀನಿ ಈ ವಿಡಿಯೋಗಳನ್ನ ಅಂತ ಹೇಳ್ಬೋದು. ಏನೋ ಮಾಡ್ತಾಯಿದ್ದೀವಿ ಅನ್ನೋ ಥರ ನೋಡಿಬಿಡ್ತಾರಪ್ಪ ಅಕ್ಕಪಕ್ಕದ ಜನ ಎಲ್ಲ. ನಾವು ನಮ್ಮ ಮೆಮೊರಿಗೋಸ್ಕರ ನಾವು ಈ ರೀತಿ ಕಲೆಕ್ಟ್ ಮಾಡ್ಕೊಳ್ತಿದ್ರೆ ಅವರು ಬೇರೆ ಥರನೇ ನೋಡ್ತಾರೆ. ಅದೊಂದು ನನಗೆ ಇಷ್ಟ ಆಗಲ್ಲ. ಫೈನಲಿ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸನ್ನು ಮಾಡ್ಕೊಂಡಿದ್ದೀನಿ. ಅಕ್ಷರಾಭ್ಯಾಸ ಎಲ್ಲ ಮುಗೀತು. ನಾವು ಬೇಗನೆ ಹೋಗಿದ್ವಿ. ಒಂದು 7:30 ಅಷ್ಟೊತ್ತಿಗೆಲ್ಲ ಅಕ್ಷರಾಭ್ಯಾಸ ಕ್ಯೂನಲ್ಲಿ ನಿಂತಿದ್ವಿ. ಸೊ ಫಸ್ಟನೇ ಪೂಜೆನೇ ಅಂದರೆ ಫಸ್ಟು ಬ್ಯಾಚಲ್ಲೇ ಅಕ್ಷರಾಭ್ಯಾಸನ ಮಾಡಿಬಿಟ್ರು, ಅಂದರೆ ಮುಗಿಸ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ನಾವು ಇಲ್ಲಿ ಹೊರಗಡೆ ಎಲ್ಲ ವಿದ್ಯಾಪೀಠ ಮತ್ತು ದೇವಸ್ಥಾನಗಳೆಲ್ಲ ಇದೆಯಲ್ಲ, ಶಾರದಾ ಪೀಠ ಎಲ್ಲ, ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ರೂಮ್ಗೆ ಹೋದ್ವಿ. ಇದನ್ನೆಲ್ಲ ನೋಡೋ ಅಷ್ಟರೊಳಗೆ ನಮಗೆ ಒಂದು 9:30 ಎಲ್ಲ ಆಗಿತ್ತು. ಯಾಕೆಂದರೆ ನಾವು ಆ್ಯಕ್ಚುಲಿ ಬೇಗ ಹೋಗಿದ್ವಲ್ಲ, ದೇವಸ್ಥಾನದ ಕೆಲಸ ಎಲ್ಲ ಬೇಗನೆ ಮುಗೀತು. ಅಲ್ಲಿ ತಿಂಡಿ ವ್ಯವಸ್ಥೆ ಎಲ್ಲ ಏನೂ ಇರಲಿಲ್ಲ. 12:00ಗೆ ಊಟನ ಕೊಡ್ತಾರೆ. ಸೊ ನಾವು ತಿಂಡಿ ಮಾಡಬೇಕಲ್ವ, ಅದಕ್ಕೆ ಇಲ್ಲಿ ಹೋಟ್ಲಿಗೆ ಹೋದ್ವಿ. ತಿಂಡಿಗೆ ತುಂಬಾ ಹಿಂಸೆ ಆಗುತ್ತೆ. ಅಷ್ಟರಲ್ಲಿ ತುಂಬ ಜನ ಎಷ್ಟು ಹೋಟ್ಲಿಗೆ ಹೋಗಿದ್ವಿ ಗೊತ್ತಾ. ಎಲ್ಲ ಹೋಟೆಲಲ್ಲೂ ತಿಂಡಿ ಖಾಲಿ ಅಂತ. ಯಾವುದೋ ಮೆಸ್ಸು, ಮನೆ ಒಳಗಡೆ ಮೆಸ್ಸನ್ನು ಓಪನ್ ಮಾಡ್ಕೊಂಡಿದ್ರು. ಫೈನಲಿ ಅಲ್ಲಾದರೂ ನಮಗೆ ತಿಂಡಿ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ತಿಂಡಿಗೆ ಹೋದ್ವಿ. ಅಲ್ಲಿ ನಾನು ನನ್ನ ಮಗಳು ಇಬ್ಬರೇ ತಿಂಡಿ ತಿಂದಿದ್ದು. ಇಷ್ಟ ಆಗಲಿಲ್ಲ. ದೋಸೆ ಎಲ್ಲ ಹುಳಿ ಇತ್ತು, ಆದರೆ ಇಷ್ಟ ಆಗಲಿಲ್ಲ. ಏನೋ ನಮ್ಮ ಕಷ್ಟ ಕಾಲದಲ್ಲಿ ಇಷ್ಟು ಅನ್ನನಾದ್ರು ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಹೊತ್ಕೊಂಡು ತಿಂದ್ವಿ. ಪರವಾಗಿಲ್ಲ, ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಅಲ್ಲೇ ಎಲ್ಲ ತಿಂಡಿ ತಿಂದಾದಮೇಲೆ ಪಕ್ಕದಲ್ಲಿ ಒಂದು ಫಾಲ್ಸ್ ಇದೆ ಅಂತ ಹೇಳಿದರು, ಸಿರಿಮನೆ ಫಾಲ್ಸ್ ಅಂತ. ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಮನೆಯವರೆಲ್ಲ ರೆಡಿ ಆದ್ವಿ. ಬಟ್ ಅಲ್ಲಿಗೆ ಹೋಗೋದಕ್ಕೇ 600 ಕೇಳಿದರು. ಜಸ್ಟ್ 40 ನಿಮಿಷ ಅಷ್ಟೇ ಅಂತ ಆಟೋದವರು ವೆಯ್ಟ್ ಮಾಡೋದು. 700 ಆ್ಯಕ್ಚುಲಿ ಅವ್ರು ಕೇಳಿದ್ದು. ನಾವು 700 ಅಂತ ಅನ್ನೋದಕ್ಕೆ 10 ಮಿನಿಟ್ಸ್ ಎಕ್ಸ್ಟ್ರಾ ಮತ್ತು 600ಗೆ ಬನ್ನಿ ಅಂತ ಹೇಳಿದರು. ಕೆಲವು 2 ಬಸ್ ಇದೆಯಂತೆ. ಬಸ್ ಎರಡು ಟೈಮಿಂಗ್ಸ್ ಬಸ್ ಇರೋವಂಥದ್ದು. ಅದಕ್ಕಾದರೂ ಹೋಗಿ ಬರ್ಬೋದು ಅಂತ ಹೇಳಿದರು. ಬಟ್ ಅದು ತುಂಬಾ ಕಷ್ಟ ಅಲ್ವಾ, ಬಸ್ಸನ್ನು ಕ್ಯಾಚ್ ಮಾಡೋದು, ಅದು ಬೇರೆ ಊರುಗಳಲ್ಲಿ ತುಂಬಾ ಕಷ್ಟ ಅಂತ ನನಗನ್ನಿಸ್ತು. ಅದಕ್ಕೆ ಬೇಡ, ಇನ್ನೊಂದು ಸಲ ಯಾವಾಗಲಾದರೂ ಓನ್ ಕಾರ್ ಮಾಡಿಕೊಂಡು ಬಂದಾಗ ಈ ಥರ ಪ್ಲೇಸ್ನ ಕವರ್ ಮಾಡ್ಕೊಬೇಕು. ಬಸ್ನಲ್ಲೆಲ್ಲ ಹೋಗಿ ಕವರ್ ಮಾಡೋದಕ್ಕೆ ಆಗಲ್ಲ. ಹಾಗೆ ದುಡ್ಡು ಕೊಟ್ಟು ಕೂಡ ಕೇವಲ ಒಂದು 3/4 ಅವರಿಗೆ ಒಂದು ದಿವಸ ಸಂಬಳನ ವೇಸ್ಟ್ ಮಾಡೋದಕ್ಕೆ ನನಗಂತೂ ತುಂಬಾ ಕಷ್ಟ ಅಂತ ಅನ್ನಿಸ್ಬಿಡ್ತು. ಅದಕ್ಕೆ ನಾನು ಬೇಡ ಅಂತ ಹೇಳಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ನಾವು ನೋಡಿ ಫಸ್ಟು ರೂಮಲ್ಲೇ ಫ್ರೆಶಪ್ ಆಗಿದ್ವಲ್ಲ, ಹಾಗೆ ಇಲ್ಲಿ ಏನದು ನದಿ ಇತ್ತು ಅಂತ ಹೇಳ್ಬಿಟ್ಟು ನದಿ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಕೊನೆಗೆ ಎಲ್ಲರೂ ಕೂಡ ಫಸ್ಟು ನದಿನಲ್ಲಿ ಸ್ನಾನ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ನಾವು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ನದಿಗೆ ಬಂದಿದ್ದೀವಿ. ನನ್ನ ಮಗಳು ಇಲ್ಲೇ ಸ್ವಲ್ಪ ತುಂಬಾ ಎಂಜಾಯ್ ಮಾಡಿದ್ಲು. ಫಸ್ಟ್ ಟೈಮ್ ಅವಳಿಗೆ ಈ ರೀತಿ ನೀರಲ್ಲಿ ಆಟ ಆಡೋಕ್ಕೆ ಬಿಟ್ಟಿರೋ ಅಂಥದ್ದು. ಈ ರೀತಿ ಆಟ ಆಡ್ತಾಳೆ ಅಂದರೆ ನೆಕ್ಸ್ಟ್ ಟೈಮ್ ನಾವು ಕೂಡ ಯಾವುದಾದ್ರೂ ಬೀಚ್ಗಳಿಗೆ ಹೋಗೋ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ನಾನು ಕೂಡ ನನ್ನ ಮಗಳ ಜೊತೆ ಚಿಕ್ಕ ಹುಡುಗಿ ಥರ ಎಂಜಾಯ್ ಮಾಡೋ ಅವಕಾಶ ಸಿಕ್ತು ನನ್ನ ಮಗಳ ಕಡೆಯಿಂದ ಅಂತಲೇ ಹೇಳಿದರೆ ತಪ್ಪೇನಿಲ್ಲ. ನಾನು ಕೂಡ ಅವಳ ಜೊತೆ ಚಿಕ್ಕ ಮಗು ಥರ ತುಂಬ ಚೆನ್ನಾಗಿ ಖುಷಿಯಾಗಿ ಆಟ ಆಡಿಕೊಂಡು ಬಂದೆ. ಸೊ ತುಂಬ ಚೆನ್ನಾಗಿ ಎಂಜಾಯ್ ಅಂತೂ ನಾನು ಮಾಡಿದ್ದೀನಿ. ಈ ದಿನ ಅಂತೂ ಮರೆಯೋದಕ್ಕೆ ಸಹ ಆಗೋದೇ ಇಲ್ಲ. ಯಾಕೆ ಅಂತಂದರೆ
ಒಂದು ಅದ್ಭುತವಾದ ದಿನ, ಹಾಗೆ ಅದ್ಭುತವಾದ ಜಾಗ ಅಂತಲೇ ಹೇಳ್ಬಹುದು. ಒಂದು ಗಾಡಿನಲ್ಲಿ ಬಂದರೆ ತುಂಬ ಪ್ಲೇಸನ್ನು ಕವರ್ ಬರಬಹುದು. ಬಟ್ ಬಸ್ನಲ್ಲಿ ಬಂದರೆ ತುಂಬಾ ಸಾಕಾಗ್ಬಿಡುತ್ತೆ, ಟಯರ್ಡ್ ಆದಂಗೆ ಅನಿಸ್ಬಿಡುತ್ತೆ. ಅದು ಬೆಂಗಳೂರಿಂದ ಇಲ್ಲಿಗೆ ಜರ್ನಿ ತುಂಬಾ ದೂರ ಅಂತ ಅನ್ನಿಸ್ಬಿಡುತ್ತೆ. ಬಸ್ಸಲ್ಲಿ ಮೈಕೈ ನೋವೆಲ್ಲ ಬಂದುಬಿಡುತ್ತೆ. ಹೊಳೆ ಎಲ್ಲ ನೋಡಿಕೊಂಡು ಅಲ್ಲೇ ಆಟ ಆಡಾದ್ಮೇಲೆ ಮತ್ತೆ ದೇವಸ್ಥಾನದ ಕಡೆ ನಾವು ಬಂದ್ವಿ. ಅಲ್ಲಿ ಆನೆ ಮಾರ್ನಿಂಗ್ ಬಂದಾಗ ಆನೆ ಇರಲಿಲ್ಲ, ಅದಾದಮೇಲೆ ಆನೆ ಬಂದಿದೆ. ಸ್ವಲ್ಪ ಹೊತ್ತು ಆನೆ ಜೊತೆನೂ ಸಹ ನನ್ನ ಮಗಳು ಕೂಡ ಆಟ ಆಡಿದ್ಲು. ಅವಳಿಗೆ ಫಸ್ಟ್ ಅಲ್ವಾ ಇದೆಲ್ಲ, ಸೊ ಅವಳು ಕೂಡ ಇಷ್ಟಪಟ್ಕೊಂಡು ಆಟ ಆಡಿದ್ಲು. ನೋಡಿ, ಆನೆಗೆ ದುಡ್ಡು ಕೊಟ್ಟೋರಿಗೆ ಮಾತ್ರ ಅದು ಆಶೀರ್ವಾದ ಮಾಡುತ್ತೆ. ನಾನು ಇದೇನಪ್ಪ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯಿತು, ಅವರು ಟಚ್ ಮಾಡ್ತಾರೆ. ಆಗ ಟಚ್ ಮಾಡಿದಾಗ ಆನೆ ದುಡ್ಡು ಕೊಟ್ಟವ್ರಿಗೆ ಕರೆಕ್ಟಾಗಿ ಆಶೀರ್ವಾದನ ಮಾಡುತ್ತೆ. ಅದೇ ರೀತಿ ನಾವು ಕೂಡ ಒಂದು ಆಶೀರ್ವಾದ ಇರಲಿ ಅಂತ ಹೇಳ್ಬಿಟ್ಟು ಆಶೀರ್ವಾದನ ಮಾಡಿಕೊಂಡು ಬಂದ್ವಿ. ಇಲ್ಲಿ ಹೋದವರು ಮೀನು ನೋಡ್ದಲ್ಲೇ ಬರೋದಿಲ್ಲ ಅಂತ ನನಗಂತೂ ಗೊತ್ತು. ಅಲ್ಲಿ ಕೂಡ ಹೋದ್ವಿ. ಮೀನು ನೋಡಿದರೆ ತುಂಬಾ ದೊಡ್ಡ ದೊಡ್ಡ ಮೀನಿದೆ. ನನ್ನ ಮಗಳಂತೂ ಮೀನು ಹಿಡಿಯೋಕ್ಕೆ ಹೋಗ್ತೀನಿ ಅಂತ ತುಂಬಾ ಹಠ ಮಾಡ್ತಾ ಕೂತಿದ್ಲು. ಮೀನಿಗೆ ಸ್ವಲ್ಪ ಕಡಲೆಪುರಿ ಎಲ್ಲ ಅಲ್ಲೇ ಕೊಡ್ತಿರ್ತಾರೆ. ಅದನ್ನೆಲ್ಲ ಹಾಕ್ಬಿಟ್ಟು ಕೊನೆಗೆ ನಾವು ಹೋಗಿದ್ದು ಊಟಕ್ಕೆ. 12:30 ಮೇಲೆ ಊಟಕ್ಕೆ ಕೊಡ್ತಾರೆ. ಪರವಾಗಿಲ್ಲ, ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನನಗೊಂದು ಬೇಜಾರು ಏನಪ್ಪ ಅಂದರೆ ಮಕ್ಕಳಿಗೆ ಕುಡಿಯೋದಕ್ಕೆ ಲೋಟ ಕೊಡೋಲ್ಲ. ಅದೇ ನನಗೆ ತುಂಬಾ ಬೇಜಾರು. ದೊಡ್ಡೋರಿಗೆ ಕೊಡ್ತಾರೆ, ಚಿಕ್ಕವರಿಗೆಲ್ಲ ಕೊಡೋಲ್ಲ. ಯಾಕೆ ಅಂದರೆ ಅದಕ್ಕೆ ಕಚ್ಚಿ ಕುಡಿತಾರಲ್ಲ, ಅದಕ್ಕೋಸ್ಕರನೇ. ಅಲ್ಲಿಂದ ಬಂದಮೇಲೆ ತುಂಬ ಅಂದರೆ 5 ಗಂಟೆವರೆಗೂ ರೆಸ್ಟ್ ಮಾಡಿದ್ವಿ. 1 ಗಂಟೆಯಿಂದ 5 ಗಂಟೆವರೆಗೂ ಆರಾಮಾಗಿ. ನಮ್ಗೆ ಮಾತ್ರ ತುಂಬ ಚೆನ್ನಾಗಿ ಟೈಮೆಲ್ಲ ಸಿಕ್ಬಿಡ್ತಲ್ವ, ಆರಾಮಾಗಿ ನೈಟ್ ನಿದ್ದೆ ಇರಲಿಲ್ಲ. ಆಮೇಲೆ ನಿದ್ದೆ ಎಲ್ಲ ಮಾಡಿಕೊಂಡು ಕೊನೆಗೆ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಅಲ್ಲಿ 4 ಗಂಟೆಗೇ ಮಳೆ ಶುರುವಾಗಿ ಹೋಗಿತ್ತು. ಇದು ನಾವು ಇದ್ದಿದ್ದಂಥ ರೂಮ್ ಮುಂದೆನೇ ಈ ರೀತಿ ಅಂಗಡಿಗಳೆಲ್ಲ ಹಾಕಿರ್ತಾರೆ. ನನ್ನ ಮಗಳು ಹೋದಾಗೆಲ್ಲ ಏನಾದರೂ ಆಟ ಸಾಮಾನು ಕೊಡಿಸ್ಲೇಬೇಕು. ತುಂಬಾ ಆಟ ಮಾಡ್ತಾಳೆ. ಯಾವ ರೇಂಜಿಗೆ ಆಟ ಮಾಡ್ತಾಳೆ ಅಂದರೆ ನೆಲದಲ್ಲೆಲ್ಲ ಬಿದ್ದು ಒದ್ದಾಡೋದೊಂದು ಬಾಕಿ ಇರುತ್ತೆ. ಅದು ಬಿಟ್ಟರೆ ಒದ್ದಾಡ್ತಾಳೆ. ನಾವು ಅಲ್ಲಿವರೆಗೂ ಬಿಡೋದಕ್ಕೆ ಹೋಗೋದೇ ಇಲ್ಲ. ಏನಾದರೂ ಒಂದು ಕೊಡಿಸ್ಕೊಂಡು ಕರ್ಕೊಂಡ್ಬರ್ತೀವಿ. ಅದೇ ರೀತಿ ನಾವು ಈ ಸಲ ಅವಳಿಗೆ ಕೊಳಲನ್ನ ಕೊಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ಕೊನೆಗೆ ನಾವು ಶೃಂಗೇರಿ ಬಸ್ ಸ್ಟಾಪಿಗೆ ಬಂದು 5 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಬಸ್ಸಿಗೆ ವೆಯ್ಟ್ ಮಾಡಿದ್ದೀವಿ. ಬಸ್ಗಳೇ ಕಮ್ಮಿ ಈ ಕಡೆ ಅಂತೂ. ನಿಜ ಹೇಳ್ಬೇಕಂದ್ರೆ ಬಸ್ಸು ಫೆಸಿಲಿಟಿ ಚೆನ್ನಾಗಿಲ್ಲ. ಸೊ ಕೊನೆಗೆ 7 ಗಂಟೆಗೆ ಒಂದು ಬಸ್ ಸಿಕ್ತು. ಯಾವುದೋ ಬಸ್ಸು ಅಂತ, ಬೆಂಗಳೂರು ಬಸ್ಸು ಅಂತ ಹತ್ಕೊಂಡ್ರೆ ಅದು 2 ಅವರ್ಸ್ ಲೇಟು. ಕೊಪ್ಪ ಬಸ್ಸು ಅದು. ಆ ಬಸ್ಸಿಗೆ 2 ಅವರ್ಸ್ ಲೇಟಾಗಿ ಬೆಂಗಳೂರಿಗೆ ಬಂದ್ವಿ. ಈ ವಿಡಿಯೋ ಎಲ್ಲ ಇನ್ಸ್ಟಾಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡಿರೋಂತಹ ವಿಡಿಯೋ. ನನ್ನ ಮಗಳು ಔಟ್ಫಿಟ್ ಈ ರೀತಿ ಇತ್ತು. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ. ಹಾಗೆ ಕಮೆಂಟ್ ಮುಖಾಂತರ ಹೇಗಿತ್ತು ಇವತ್ತಿನ ವಿಡಿಯೋ ಅಂತಲೂ ಸಹ ತಿಳಿಸಿ. ಇನ್ನೇನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿದರೆ ನಾನು ಖಂಡಿತವಾಗ್ಲೂ ರಿಪ್ಲೈಯನ್ನು ಕೊಡ್ತೀನಿ. ಸೊ ನಿಮ್ಮ ಮಕ್ಕಳಿಗೂ ಸಹ ಈ ರೀತಿ ವಿದ್ಯಾಭ್ಯಾಸವನ್ನು ಮಾಡಿಸಿ, ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನನಗಂತೂ ಈ ಪ್ಲೇಸ್ಗಳನ್ನೆಲ್ಲ ನಾನು ನೋಡೇ ಇರಲಿಲ್ಲ. ನನ್ನ ಮಗಳ ಕಡೆಯಿಂದ ಈ ಪ್ಲೇಸ್ನೆಲ್ಲ ನೋಡೋ ಅವಕಾಶ ಸಿಕ್ತು. ಅವಳಿಗೊಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಿಮ್ಮ ಟೈಮನ್ನು ಕೊಟ್ಟು ನನ್ನ ವಿಡಿಯೋ ನೋಡಿದರೆ ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ಎಲ್ಲರಿಗೂ ಶಾರದಾಂಬೆ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಟೇಕ್ ಕೇರ್ ಆಲ್.